ಇನ್ನು ನಿನ್ನ ಬಾ ಅಷ್ಟೇ. ಅಂಬಾ ಒಬ್ಬನೇ ಜಲ್ಲಿಗೆ ಹೋಗ್ತೀಯಾ? ನಾ ಕೂಡ ಬರ್ತೀನಿ ನಿನ್ನ ಕಾಲು ಹಿಡಿಯೋಕೆ. ಅಂಬಾ ಅದು ಇನ್ನಾಗಿತ್ತು. ಅದೇ ಭೂತ ಭಯಾನಕ ಪಂಜ. ಅದು ಇಲ್ಲಿಯವರೆಗೂ ಹಲವು ಜನರನ್ನು ಬಾವಿಗೆ ಎಳೆದುಕೊಂಡಿದೆ. ಇಂದು ನಿನ್ನು ಇಲ್ಲದಿದ್ದರೆ ಅದು ನನ್ನನ್ನು ಎಳೆದುಕೊಡುತ್ತಿತ್ತು. ಭೂತನೂ ತಿನ್ನೋಲ್ಲ ಅನ್ಸುತ್ತೆ, ಅಷ್ಟು ದುರ್ಬಲವಾಗಿದೆ. ಮುಂದೆ ಸಗಕ್ಕೆ ಇಬ್ಬರನ್ನು ಎಳೆಯೋಕೆ ಆಗಲ್ಲ. ಅದನ್ನೇ ನಾನು ಹೇಳುತ್ತಿರುವುದು. ಭೂತುಂದೆ ಸಲಕಕ್ಕೆ ಯಾರು ಜೀವಗಳನ್ನು ಎಳೆಯಲು ಸಾಧ್ಯವಾಗಲಿಲ್ಲ. ನನ್ನ ಹೊಂದಿಗೆ ಬಾ. ಅಬ್ಬಾ ಹೀನು ಮಾಡ್ತಿಂದಯ್ಯ, ಬಹುಶಃ ನಿನ್ನೆ ಆ ಹೂತದ ಪಂಜಿ ಇರಬಹುದು. ನನ್ನನ್ನು ಎಳೆದುಕೊಂಡು ಹೋದೆ. ಅಯ್ಯೋ, ಇದು ಅದೇ ಗಯಾನಕ್ ಪಂಜ. ಅದು ನಿನ್ನನ್ನು ಎಳೆಯಲು ಪ್ರಯತ್ನಿಸುತ್ತಿತ್ತು ಮತ್ತು ಆ ಬಾಗಿಲು ತೆರೆದುಕೊಂಡಿತು. ನಮ್ಮ ಪಂಕ ಚಿಂತಿಸಬೇಡಿ, ಅಬ್ರಾಮ್ನಲ್ಲಿ ನಮ್ಮ ಬಹಿ ಹರಿದಿದೆ. ಬಾವಿಯಿಂದ ಹೊರಬಂದು ಜನರನ್ನು ಎಳೆದುಕೊಳ್ಳುವ ಭಯಾನಕ ಭೂತದ ಪಂಜದಿಂದಾಗಿ ಯಾರೂ ಆ ಕಡೆ ಬರಲು ಜಯಕಿ ಮಾಡುವುದಿಲ್ಲ. ಆಗ ನಮ್ಮ ದಾರಿ ಸ್ಪಷ್ಟವಾಗಿದೆ. ಇನ್ನು 4 ದಿನದ ಕೆಲಸ ಮಾತ್ರ ಬಾಕಿ ಇದೆ. ಅದರ ನಂತರ ಆ ಸುರಂಗ ಗ್ರಾಮದ ಹರೆಯ ಹವೇಲಿಯನ್ನು ತಲುಪುತ್ತದೆ ಮತ್ತು ನಾವು ಅದರ ನಿರ್ಮಾಳಿಗೆಯಲ್ಲಿ ಇಟ್ಟಿರುವ ಕೋಟಿಗಟ್ಟಲೆ ನಿಧಿಯನ್ನು ಬಹಳ ಸುಲಭವಾಗಿ ಆ ಬಾವಿಯ ಮೂಲ ಹೊರತೆಗೆಯುತ್ತೇವೆ.